ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ ಈಗ ಹೈಕೋರ್ಟ್ ಬಿಸಿ. ಮತ್ತೆ ಸಂಕಷ್ಟದ ಉರುಳು ಸುತ್ತಿಕೊಳ್ತಾ ಮೂಡಾ ಕೇಸ್ ಎಲ್ಲ ಫಿನಿಶ್, ಬಿ ರಿಪೋರ್ಟ್. ಆದರೆ ಹೈಕೋರ್ಟ್ನಲ್ಲಿ ಈಗ ಆಗ್ತಿರುವಂಥ ಮಹತ್ವದ ಬೆಳವಣಿಗೆ, ಇಡಿ ಎಂಟ್ರಿ ಆಗಿರೋದು ಕೂಡ ಇನ್ನಷ್ಟು ಬಹಳ ಪ್ರಮುಖದ್ದಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇಡಿ ಎಂಟ್ರಿ ಆಗಿರೋದಿಲ್ಲಿ. ಇಡಿ ಎಂಟ್ರಿ ಈ ಕೇಸ್ನಲ್ಲಾಗ ತುಂಬ ದಿನ ಆಯಿತು, ವಿಚಾರಣೆ ಬಹಳ ಸುದೀರ್ಘವಾಗಿ ನಡೀತಾನೆ ಇತ್ತು. ಈಗ ಇಡಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಶಾಕ್ ಕೊಡಲಿದೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವ್ರನ್ನ ಅತಿ ಹೆಚ್ಚು ಅವರ ರಾಜಕೀಯ ಇಡೀ ಜೀವನದಲ್ಲಿ ಅತಿ ಹೆಚ್ಚು ಕಾಡಿದ ಪ್ರಕರಣ ಅಂದರೆ ಅದು ಮೂಡಾ ಕೇಸ. ಬಟ್ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದ್ರು. ಹೆಂಗೆ ಬಿ ರಿಪೋರ್ಟ್ ಹಾಕಿದ್ರು ಅಂದರೆ, ಈ ವಿಚಾರಣೆ ಅಂದರೆ ಈ ಕೇಸ್ನ ವಿಚಾರಣೆಯಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಸಂಬಂಧಪಟ್ಟವನ್ನೆಲ್ಲ ವಿಚಾರಣೆ ಮಾಡಲಾಗಿರುತ್ತೆ. ಸಿ ಎಂ ಆಗಲಿ, ಅವ್ರ ಪತ್ನಿ ಆಗಲಿ, ಅವ್ರ ಬಾಮೈದನ ಹೆಸರಾಗಲಿ ಯಾರೂ ಹೇಳಲಿಲ್ಲ ಅನ್ನೋ ರೀತಿಯಲ್ಲಿ ಬಿ ರಿಪೋರ್ಟ್ ಬಿತ್ತು. ಸ್ನೇಹಮಯಿ ಕೃಷ್ಣ ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿರ್ತಾರೆ. ಇಡಿಗೆ ಲಿಂಕ್ ಸಿಕ್ಕಿದೆ. ಇಡಿಗೆ ಈ ಕೇಸ್ನಲ್ಲಿ ಅತ್ಯಂತ ಮಹತ್ವದ ವಿಚಾರಗಳು ಮತ್ತು ಬಹಳಷ್ಟು ಅಕ್ರಮದ ದಾರಿಗಳು ಕಾಣಿಸಿವೆ. ಲೋಕಾಯುಕ್ತಕ್ಕೆ ಯಾಕೆ ಕಾಣಿಸ್ತಿಲ್ಲ? ಈಗ ಇದು ವಿಚಾರಣೆ ಹಂತದಲ್ಲಿದೆ. ಮೂಡಾ ಕೇಸ್ ವಿಚಾರಣೆಯನ್ನು ಮುಗಿದಿಲ್ಲ, ಲೋಕಾಯುಕ್ತ ಕೂಡ ಮುಗಿಸಿಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಮಧ್ಯದಲ್ಲಿಯೇ ಕ್ಲೀನ್ ಚಿಟ್ ಕೊಟ್ಟು ಉಳಿದವ್ರದ್ದು ಮಾತ್ರ ಮುಂದುವರಿಸ್ತಿದ್ದಾರಲ್ವ. ಹೈಕೋರ್ಟು ಈ ಬಗ್ಗೆ ಈಗ ಕೇಸನ್ನು ಕೈಗೆತ್ತಿಕೊಂಡಿರೋದು, ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡಿದ್ದು. ಇದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಅವರ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಈಗ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ಜಾರಿಯಾಗಿದ್ದಷ್ಟೇ ಆದರೆ ದೊಡ್ಡ ವಿಷಯ ಅಲ್ಲ. ಮೇಲ್ಮನವಿ ಹಾಕಿದ್ದಾರೆ, ಯಾರ್ಯಾರಿದ್ದಾರೋ ಪ್ರತಿವಾದ ಮಾಡಿ, ನಿಮ್ಮ ವಾದವನ್ನು ಮಾಡಿ ಅಂತ ನೋಟಿಸ್ ಕೊಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಜಾರಿ ನಿರ್ದೇಶನಾಲಯಕ್ಕೂ ನೋಟಿಸ್ ಕೊಡಲಾಗಿದೆ, ಲೋಕಾಯುಕ್ತ ಪೊಲೀಸ್ಗೆ ಮತ್ತು ಇಡಿಗೂ ಕೂಡ ಇಲ್ಲಿ ನೋಟಿಸ್ ಕೊಡಲಾಗಿದೆ. ಸೊ ಇಡಿ ಈ ಕೇಸ್ನಲ್ಲಿ ಎಂಟ್ರಿ ಆಗಿದೆ ಹೈಕೋರ್ಟ್ನಲ್ಲಿ. ಇಡಿ ಹೈಕೋರ್ಟ್ಗೆ ತನಗೆ ಸಿಕ್ಕಿರುವ ಸಾಕ್ಷಿ, ಇಡಿ ಅವರೇನು ಕಡಿಮೆ ಅಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತರ ಸೈಟ್ಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಈ ಕೇಸಲ್ಲಿ. ಮರಿಗೌಡಾಗಿ ಶಾಕ್ ಎದುರಾಗಿದೆ, ಸುಮಾರು ಜನ ಬೇರೆಯವ್ರದ್ದೆಲ್ಲ ಸೈಟನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅಕ್ರಮವಾಗಿ ಪಡೆದಿದ್ದು ನಟೇಶು, ಇನ್ನಿತರ ಮೂಡಾಯುಕ್ತರಾಗಿದ್ದವರು ಏನೇನು ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಹಿಡಿದೆಳೆದಿದ್ದಾರೆ. ಸೊ ಈ ಕೇಸ್ನಲ್ಲಿ ಈಗ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಬಿದ್ದಿರುವ ಬಿ ರಿಪೋರ್ಟ್ ತೆಗಿಬೇಕು, ಮೋಸದಾಟ ಆಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಅಂತ ಮೇಲ್ಮನವಿ ಏನು ಸಲ್ಲಿಸಿದಾರಲ್ಲ, ಈ ಕೇಸಲ್ಲಿ ಇಡಿ ಎಂಟ್ರಿ ಆಗಿದೆ. ಇಡಿ ತನಗೆ ಸಿಕ್ಕಿರೋ ಸಾಕ್ಷಿ ದಾಖಲೆಗಳನ್ನು ಕೋರ್ಟ್ನ ಮುಂದೆ ಇಡಬಹುದು. ಲೋಕಾಯುಕ್ತ ಇಲ್ಲಿ ಸುಳ್ಳು ಹೇಳಿದೆ ಅಂತ ಸಾಬೀತು ಮಾಡುವಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬಹಳಷ್ಟು ಸಾಕ್ಷ್ಯಾಧಾರಗಳು ಇವೆ ಅಂತ ಏನು ಹೇಳ್ತಿದ್ರಲ್ಲ, ಈಗ ಇಡಿ ಬಲವೂ ಸಿಕ್ಕಂತಾಗಿದೆ. ಅವ್ರು ಹೇಳ್ತಿರೋದು ಸಾಬೀತು ಮಾಡೇ ಮಾಡ್ತೀನಿ, ತಡ ಆಗಿರಬಹುದು ಈ ಕೇಸಲ್ಲಿ ನ್ಯಾಯ ಸಿಗೋದು. ಆಶ್ಚರ್ಯ ಆಗ್ತಿದೆ ನನಗೆ, ಕಾನೂನು ವ್ಯವಸ್ಥೆ ಗೌರವ ಕೊಡಲೇಬೇಕು, ಆದರೆ ಆಶ್ಚರ್ಯ ಆಗ್ತಿದೆ ಈ ಆದೇಶಕ್ಕೆ ಅಂತೆಲ್ಲ ಅವರು ಮಾತಾಡಿದರು. ಈಗ ಮೇಲ್ಮನವಿ ಇಡಿ ಎಂಟ್ರಿ ತುಂಬಾ ದೊಡ್ಡ ವಿಚಾರ. ಲೋಕಾಯುಕ್ತ ಪೊಲೀಸರು ಹಾಕಿರೋ ಬಿ ರಿಪೋರ್ಟ್ ಹೆಂಗಿದೆ ಅಂತ ಕೇಳಿದ್ರೆ, ಒಂದು ಸಮಿತಿ ವರದಿ ಕೊಟ್ಟಂಗಿದೆ. ಸಾಮಾನ್ಯವಾಗಿ ಯಾವುದೋ ಒಂದು ಸಮಿತಿ ಅಧ್ಯಯನ ರಿಪೋರ್ಟ್ ಬರಲ್ವಾ, ಆ ರಿಪೋರ್ಟ್ ಥರ ಎಕ್ಸ್ಪ್ಲನೇಷನ್ ಕೊಟ್ಟು ಬಿ ರಿಪೋರ್ಟ್ ಹಾಕಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಪ್ರಭಾವ ಮತ್ತು ಇನ್ನಿತರ ಆಮಿಷಗಳಿಗೆ ಒಳಗಾಗಿ ಬಿ ರಿಪೋರ್ಟ್ ಹಾಕಿರೋದು ಅಂತಲೇ ಅಲ್ವಾ ಅವರು ಹೇಳ್ಕೊಂಡು ಬಂದಿದ್ದು. ಯಾವ ರೀತಿ ಲೋಕಾಯುಕ್ತರು ಆಮಿಷಕ್ಕೆ ಬಲಿಯಾಗಿದ್ದಾರೆ, ಎಷ್ಟೆಷ್ಟು ಲಂಚ ಹೋಗಿದೆ, ಮಗದೊಂದು ಎಲ್ಲ ವಿಚಾರಗಳು ಇದ್ವು. ಈಗ ಶಾಲಿನಿ ರಜನೀಶ್ ಅವರ ವಿರುದ್ಧ ಆರೋಪ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ದುಡ್ಡು ಹೋಗಿರೋದು ಹೌದು, ಬಟ್ ಶಾಲಿನಿ ರಜನೀಶ್ ಅಂತ ಹೆಸರು ತಗೊಂಡು ನನ್ನಿಂದ ತಪ್ಪಾಯಿತು, ಬೇರೆಯವ್ರ ಮಾತು ನಂಬಿಬಿಟ್ಟೆ ನಾನು ಅಂತ ಹೇಳಿದ್ರು. ಅದೊಂದೇ ವಿಚಾರ ಹಿಡ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದೀರಿ. ಕಾನೂನು ದಾರಿಯಲ್ಲೇ ನಾನು ನನ್ನ ವಾದವನ್ನು ಸಾಬೀತು ಮಾಡ್ತೀನಿ ಅಂತ ಹೊರಟಿದ್ದಾರೆ ಅವರು ಸ್ನೇಹಮಯಿ ಕೃಷ್ಣ ಅವರು. ಸರ್, ಇವಾಗ ಹೈಕೋರ್ಟು ಸಿಎಂಗೆ, ಸಿಎಂ ಪತ್ನಿಗೆ, ಇಡಿಗೆ ನೋಟಿಸ್ ಕೊಟ್ಟಿದೆ, ಲೋಕಾಯುಕ್ತಕ್ಕೂ ಸೇರಿಸಿ. ಸೊ ಇಡಿ ಪಾತ್ರ ಏನಿರುತ್ತೆ ಈ ಕೇಸಲ್ಲಿ? ಇಡಿ ಇನ್ವೆಸ್ಟಿಗೇಷನ್ ಮಾಡಿರೋ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಡ್ತಾರಾ, ಹೇಗೆ? ಹೌದು, ನಾವು ಈಗ ಏನು ಜನಪ್ರತಿನಿಧಿ ವಿಶೇಷಣದಲ್ಲಿ ಬಿ ಅಂತಿಮ ವರದಿ ಬಗ್ಗೆ ನಾವು ತಕರಾರು ಅರ್ಜಿ ಸಲ್ಲಿಸಿದಾಗ ಇಡಿ ಅವರು ಕೂಡ ತಕರಾರು ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಆ ಬಿ ರಿಪೋರ್ಟ್ ನ ಅಂಗೀಕರಿಸಬೇಡಿ.
So, ಮಾನ್ಯ ನ್ಯಾಯಾಲಯ ಆ ವಿಚಾರ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಸೊ ಯಾಕೆ ಅಂತ ಹೇಳಿದ್ರೆ, ಒಂದು ತನಿಖಾ ಸಂಸ್ಥೆ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ ಬಿ ಅಂತಿಮ ವರದಿ ಸಲ್ಲಿಸಿದಾಗ, ಮತ್ತೊಂದು ತನಿಖಾ ಸಂಸ್ಥೆ ಇಲ್ಲ ಸಾಕ್ಷ್ಯಗಳಿದೆ, ಹಾಗಾಗಿ ಬಿ ಅಂತಿಮ ವರದಿ ಅಂಗೀಕರಿಸಬೇಡಿ ಅಂತ ಹೇಳಿದಾಗ ನ್ಯಾಯಾಲಯ ಎರಡನ್ನೂ ಪರಿಗಣಿಸಬೇಕಿತ್ತು. ಯಾವ ಸಾಕ್ಷ್ಯಗಳ ಮೇಲೆ ಇವರು ಬಿ ರಿಪೋರ್ಟ್ ಹಾಕಿದ್ದಾರೆ, ಯಾವ ಸಾಕ್ಷ್ಯಗಳ ಮೇಲೆ ಇವರು ಸಾಕ್ಷ್ಯ ಇದೆ ಅಂತ ಹೇಳ್ತಾ ಇದಾರೆ ಅಂತೇಳಿ ಇದು ಮಾಡ್ಬೇಕು. ಅದನ್ನ ಪರಿಶೀಲನೆ ಮಾಡಿಲ್ಲ. ಆ ವಿಚಾರವನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕು ಅಂತ, ಉಚ್ಚ ನ್ಯಾಯಾಲಯ ಗಮನಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ನಾವು ಕೂಡ ಅವ್ರನ್ನ ಎದುರುದಾರ ಮಾಡಿದ್ವಿ. ಇಲ್ಲಿ ಇದೇ ಸಮಸ್ಯೆ ಆಗಿದೆ ನಮ್ಮ ದೇಶದಲ್ಲಿ. ತನಿಖಾ ಸಂಸ್ಥೆಗಳು ಒಂದೊಂದು ತನಿಖಾ ಸಂಸ್ಥೆ ಒಂದೊಂದ್ ರೀತಿ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರೆ ಹೇಗೆ ನ್ಯಾಯ ಪಡೆಯುವಂಥದ್ದು, ಯಾವ ತನಿಖಾ ಸಂಸ್ಥೆ ನಂಬುವಂಥದ್ದು? ಸೊ ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೇಕು. ನ್ಯಾಯಾಲಯದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಸೊ ಈಗ ಏನೇನ್ ಸಾಕ್ಷಿಗಳು ಸಿಕ್ಕಿವೆ ಅಥವಾ ಎಷ್ಟು ಗಂಭೀರ ಸ್ವರೂಪದಲ್ಲಿ ಇಡಿ ಇನ್ವೆಸ್ಟಿಗೇಷನ್ ಕಾಣಿಸ್ತಾ ಇದೆ? ಅವರು ಸ್ಪಷ್ಟವಾಗಿ ಬರೀತಾರೆ, ದೇವರಾಜಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ. ಮತ್ತೆ ಇಲ್ಲಿ ದಾಖಲಾತಿಗಳ ಸಮೇತ, ಇಲ್ಲಿ ಬರೀ ಮೌಖಿಕವಾಗಿ ಏನು ಹೇಳ್ತಿಲ್ಲ. 1968 ಇಸ್ವಿಲಿ ಇದೇ ದೇವರಾಜು ಹಕ್ಕು ಖುಲಾಸೆ ಪತ್ರ ಬರ್ಕೊಟ್ಟಿದ್ದಾರೆ. ಹಕ್ಕು ಖುಲಾಸೆ ಪತ್ರ ಬರ್ಕೊಟ್ಮೇಲೆ ಅವ್ರಿಗೆ ಯಾವುದೇ ರೀತಿ ಹಕ್ಕು ಇಲ್ವೇ ಇಲ್ಲ. ಸೊ ಇವರು ಒಂದು ಹೇಳಿಕೆನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಆ ವಿಚಾರನ ಮುಚ್ಚಿಟ್ಟು 1968 ಇಸ್ವಿಲಿ ಏನ್ ಹಕ್ಕು ಖುಲಾಸೆ ಪತ್ರ ಬರ್ಕೊಟ್ಟಿದ್ರೆ ಆ ವಿಚಾರನ ಮುಚ್ಚಿಟ್ಟು ಸುಳ್ಳು ಹೇಳಿಕೆ ತಗೊಂಡು ಅವರು ಖಾತೆ ವರ್ಗಾವಣೆ ಮಾಡ್ಕೊಂಡ್ರೆ ಒಂದು ಅಪರಾಧ ಕೃತ್ಯ. ಇಂಥದ್ದು ಸಾಕಷ್ಟು ಇದನ್ನ ಈಡೇರ್ ಗುರ್ತು ಮಾಡಿದ್ದಾರೆ. ಇವರು ಗುರ್ತು ಮಾಡಿಲ್ಲ ಅಂದ್ರೆ ಅದು ಎಷ್ಟು ಮಟ್ಟಿ ಸರಿ ಅನ್ನೋದು ಪ್ರಶ್ನೆ. ಸೊ ಈಗ ಬಿ ರಿಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಕಾನೂನು ಹೋರಾಟದಲ್ಲಿ ಇಡಿ ಕೂಡ ಅಲ್ಲಿ ಕೋರ್ಟ್ಗೆ ಎಂಟ್ರಿ ಆಗಿದೆ ಈಗ. ಹೌದು, ಅಲ್ಲ ಇಲ್ಲಿ ಜನಪ್ರತಿನಿಧಿ ವಿಶೇಷ ಎಂಟ್ರಿ ಆಗಿತ್ತಲ್ಲ. ಹೌದು, ಈಗ ಹೈಕೋರ್ಟ್ ಅಲ್ಲೂ ಕೂಡ ಅದಕ್ಕೋಸ್ಕರ ಅವ್ರನ್ನ ಎದುರುದಾರ ಮಾಡಿದ್ವಿ. ಈಗ ಸಿಎಂಗೆ ಮತ್ತೆ ಸಿಎಂ ಕಡೆಯವ್ರಿಗೆಲ್ಲ ನೋಟಿಸ್ ಆಗಿದೆ. ಸೊ ಈ ಕೇಸಲ್ಲಿ ಏನಾಗಬಹುದು ಅಂತ ಅನ್ಸುತ್ತೆ ಈಗ ಇಡಿ ಕೂಡ ಇಲ್ಲಿ ಇರೋದ್ರಿಂದ? ಆದ್ರೆ ಈಗ ಅವರು ಕೂಡ ತಮ್ಗೆ ಏನ್ ಸಾಕ್ಷ್ಯಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾನ್ಯ ಗಮನಕ್ಕೆ ತರ್ತಾರೆ. ಈಗ ನಾನು ಕೂಡ ನಮ್ಮ ವಕೀಲರ ಮುಖಾಂತರ ಎಷ್ಟು ಸಾಕ್ಷ್ಯಗಳಿದೆ ಅದನ್ನ ಲೋಕಾಯುಕ್ತ ತನಿಖಾಧಿಕಾರಿ ಹೇಗೆ ಪರಿಗಣಿಸಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಇತ್ತೀಚೆಗೆ ಲಭ್ಯ ಆಗಿರೋ ದಾಖಲಾತಿ ಪ್ರಕಾರ ಲಂಚವನ್ನ ಪಡೆದು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಏನಿದೆ. ಸೊ ಇವೆಲ್ಲವನ್ನು ಕೂಡ ಮಾನ್ಯ ಉಚ್ಚ ಗಮನಕ್ಕೆ ತಂದಾಗ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಅದನ್ನ ರದ್ದುಪಡಿಸಿ ಒಂದು ವಿಚಾರಣೆಗೆ ಅಥವಾ ತನಿಖೆಗೆ ಒಂದು ಆದೇಶ ಮಾಡಬಹುದು ನಿರೀಕ್ಷೆ ಇದೆ. ಸೊ ಬಿ ರಿಪೋರ್ಟ್ ರದ್ದಾದ್ರೆ ಉನ್ನತ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬಹುದು, ಇಲ್ಲ ಅಂದ್ರೆ ಏನೇನ್ ಆಪ್ಷನ್ಸ್ ಇದೆ ಇವಾಗ ಅಂತ? ಅಥವಾ ಡೈರೆಕ್ಟ್ ನಾವು ಅಲ್ಲಿ ಅರ್ಜಿ ನಾವು ಸ್ಪಷ್ಟ ಕೇಳಿ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ನಡೀಬೇಕು ಅಂತ ಹೇಳಿ. ಯಾಕಂದ್ರೆ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಮತ್ತೆ ಹಲವಾರು ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮಾಡೋದಕ್ಕೆ ಒಂದು ಆದೇಶ ಮಾಡಿ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ಓಕೆ ಸರ್, ಸೊ ಬಿ ರಿಪೋರ್ಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅನ್ಸುತ್ತಾ ನಿಮ್ಗೆ ಈಗ? ಖಂಡಿತವಲ್ಲ ಮೇಡಮ್, ಖಂಡಿತವಲ್ಲ. ಯಾಕಂದ್ರೆ ಪ್ರಾರಂಭದಿಂದ ಕೊನೆವರೆಗೂ ಏನು ಅಪರಾಧ ಕೃತ್ಯ ಮಾಡಲು ನಾವು ಆರೋಪ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಎಲ್ಲಾ ಸಾಕ್ಷ್ಯಗಳು ಕೂಡ. ಸೊ ಈಗ ಈ ಕೇಸಲ್ಲಿ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಆಘಾತ ಫಿಕ್ಸ್. ಅವ್ರು ಹೇಳ್ತಿರೋದು ಅದನ್ನ, ನಿಮಗೆ ಎಂತೆಂಥ ಸಾಕ್ಷಿಗಳಿವೆ ಅಂದರೆ ಈ ಕೇಸಲ್ಲಿ ವೈಟ್ನರ್ ಹಚ್ಚಿರೋದ್ರಿಂದ ಹಿಡಿದು CM ಬಾಮೈದನಿಗೂ ಈ ಕೇಸಲ್ಲಿ ಯಾರ ಹೆಸರಿದೆಯಲ್ಲ ದೇವರಾಜು ಇನ್ನೊಬ್ರು ಮತ್ತೊಂದ್ರು ಎಲ್ಲೆಲ್ಲ ಲಿಂಕ್ ಇತ್ತು, ಮುಂಚೆನೇ ಲಿಂಕ್ ಇತ್ತು ಅನ್ನೋದಕ್ಕಿಂತ ಹಿಡಿದು ಪ್ರಭಾವ ಹೇಗೆ ಬಳಕೆ ಆಗಿದೆ ಸಿದ್ದರಾಮಯ್ಯನವರದ್ದು. ಯಾಕೆ ಸಿದ್ದರಾಮಯ್ಯನವರ ಪತ್ನಿಯ ಮನೆಗೆ ಮೂಡ ಆಯುಕ್ತರು ಹೋಗಿ ಕೂತ್ಕೊಂಡು ಸೈಟ್ ಅಲಾಟ್ ಮಾಡ್ತಾರೆ? ಅದಕ್ಕೆ ಅವಕಾಶವೇ ಇಲ್ಲ ಕಾನೂನಲ್ಲಿ. ಹೆಂಗೆ ಮಾಡ್ತಾರೆ? ಒಬ್ಬ ಅಧಿಕಾರಿ CM ಪತ್ನಿ ಅನ್ನೋದು ಯಾವುದೇ ಹುದ್ದೆ ಅಲ್ಲ, ಅವ್ರ ಮನೆಗೆ ಹೋಗಿ ಹೆಂಗೆ ಅದು ಸೈಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಇದೆಲ್ಲ ನಡೆದಿರೋದಕ್ಕೆ ಸಾಕ್ಷಿಗಳಿವೆ. ನಟೇಶ್ ಅವರು ಅವರ ಪತ್ನಿ ಮನೆಗೆ ಹೋಗಿ ಸೈಟ್ ಅಲಾಟ್ ಮಾಡಿದ್ದು ಅಥವಾ ಬೇರೆಯವರು ಮೂಡಾಯುಕ್ತರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೃಷ್ಣ ಅವರು ಬರೀ ಆರೋಪ ಮಾಡಿದ್ದಲ್ಲ, ವಿಚಾರಣೆಯ ಸಮಯದಲ್ಲಿ ಒಪ್ಪಿಕೊಂಡಿರುವಂಥ ಅಂಶಗಳಿವೆ. ಇಷ್ಟಾಗಿಯೂ ಬಿ ರಿಪೋರ್ಟ್ ಬಿದ್ದಿದೆ ಅನ್ನೋದಕ್ಕೆ ಅವರು ಸಿಡಿದೆದ್ದಿದ್ರು. ಸ್ನೇಹಮಯಿ ಕೃಷ್ಣ ತಡವಾದರೂ ನ್ಯಾಯ ಸಿಗತ್ತೆ. ಹಿಂದೆ ಬಹಳಷ್ಟು ಕೇಸ್ಗಳಲ್ಲಿ ನಾವು ಹೋರಾಟ ಮಾಡಿದಾಗ ಬಿ ರಿಪೋರ್ಟ್ ಹಾಕಿದ್ದನ್ನು ತೆಗೆಸಿ ಮತ್ತೆ ಶಿಕ್ಷೆ ಕೊಡಿಸಿದ್ದಿದೆ ಅಂತೆಲ್ಲ ಅವ್ರು ಹೇಳಿದರು. ಅದೇ ರೀತಿ ಈ ಕೇಸ್ ತುದಿಗೆ ಮುಟ್ಟಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಈಗ ಹೈಕೋರ್ಟಲ್ಲಿ ಈ ಕೇಸ್ ಮತ್ತೆ ಓಪನ್ ಆಗಿದೆ. ಮೇಲ್ಮನವಿ ಸಲ್ಲಿಸಿ ಈಗ ನೋಟಿಸ್ಸು ಕೊಡಲಾಗಿದೆ CM ಪತ್ನಿ ಸಂಬಂಧಪಟ್ಟವ್ರಿಗೆ. ಯಾರ್ಯಾರು ಕೊಟ್ಟಿದ್ದಾರೆ? ಲೋಕಾಯುಕ್ತ ಪೊಲೀಸು, ಜಾರಿ ನಿರ್ದೇಶನಾಲಯ, ಸಿದ್ದರಾಮಯ್ಯನವ್ರಿಗೆ, CMಗೆ ಮತ್ತು ಅವರ ಪತ್ನಿ ಪಾರ್ವತಿ ಅವ್ರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದೆ ಹೈಕೋರ್ಟು. ಇಡಿ ಬಳಿ ಇರುವ ಸಾಕ್ಷಿಗಳು
ಲೋಕಾಯುಕ್ತಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಕಂಟಕವಾಗಲಿವೆಯಾ? ಕಾದ್ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.